ಹಾಯ್ ಹಲೋ ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇದು ಪಂಪ ಭಾರತ ಎಂಬ ಕಾವ್ಯಗಳನ್ನು ಕನ್ನಡದ ಆದಿಕವಿ ಪಂಪ ರಚಿಸಿದ್ದಾರೆ. ಈ ಎರಡೂ ಕಾವ್ಯಗಳು ಚಂಪು ಶೈಲಿಯಲ್ಲಿವೆ. ಚಾಲುಕ್ಯ ರಸ ಎರಡನೇ ಹರಿಕೇಸರಿಯು ಆಸ್ಥಾನದಲ್ಲಿ ಕವಿ ಪಂಪ ಆಶ್ರಯ ಪಡೆದಿದ್ದರು. ಆದಿಕವಿ, ಕವಿತಾ ಗುಣಾರ್ಣವ ಹಾಗೂ ಸರಸ್ವತಿ ಮಣಿಹಾರ ಹಾಗೂ ಕನ್ನಡದ ರತ್ನಾಕರ ಎಂಬುದು ಪಂಪನಿಗಿದ್ದ ಬಿರುದುಗಳಾಗಿವೆ. ಆದಿಪುರಾಣವು ಪಂಪನ ಮೊದಲ ಕೃತಿಯಾಗಿದ್ದು ಇದಕ್ಕೆ ಜಿನಸೇನಾಚಾರ್ಯರ ಸಂಸ್ಕೃತದ ಪೂರ್ವಪುರಾಣ ಆಕಾರವಾಗಿದೆ. ಇದು ಜೈನ ಧರ್ಮದ ಪ್ರಥಮ ತೀರ್ಥಂಕರನಾದ ಋಷಭನಾಥ ಜನ್ಮಾಂತರ ಕಥೆಯನ್ನು ತಿಳಿಸುತ್ತದೆ. ಅದೇ ರೀತಿಯಾಗಿ ವಿಕ್ರಮಾರ್ಜುನ ವಿಜಯ ಇದು ಪಂಪ ಭಾರತ ಎಂದು ಕರೆಯಲಾಗಿದೆ. ಈ ಒಂದು ಕಾವ್ಯವನ್ನು ತಮ್ಮ ಆಶ್ರಯದಾತ ಹರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಕುಮಾರವ್ಯಾಸ ಅವರನ್ನು ಕರ್ನಾಟಕದ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕರೆಯಲಾಗಿದೆ. ಗದುಗಿನ ನಾರಾಯಣಪ್ಪ ಎಂದೇ ಗುರುತಿಸಲ್ಪಟ್ಟ ಇವರ ಕಾವ್ಯನಾಮ ಕುಮಾರವ್ಯಾಸ ಆಗಿದೆ. ಕರ್ನಾಟಕ ಭಾರತ ಕಥಾ ಮಂಜರಿಯನ್ನು ಬರೆದರೆ ಇವರಿಗೆ ಗದುಗಿನ ಭಾರತ, ಕನ್ನಡ ಭಾರತ ಅಥವಾ ಕುಮಾರವ್ಯಾಸ ಭಾರತ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಇದು ಮಹಾಕವಿ ವ್ಯಾಸರ ಸಂಸ್ಕೃತದ ಮಹಾಭಾರತದ ಕನ್ನಡ ಅನುವಾದವಾಗಿದೆ. ಇದು ಸಂಪೂರ್ಣ ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ರನ್ನ ಭರತ ನೋಡಿ, ವೆರಿ ಇಂಪಾರ್ಟೆಂಟ್. ರನ್ನ ಕವಿ 10ನೇ ಶತಮಾನದ ಸಾಹಿತ್ಯ ಕವಿ, ಕನ್ನಡದ ರತ್ನತ್ರಯರಲ್ಲಿ ಓರ್ವರಾಗಿದ್ದಾರೆ. ಹಳಗನ್ನಡದ ಸಾಹಿತ್ಯದ ಮಹತ್ವದ ಕವಿಯಾಗಿದ್ದು ಇವರು ಶಕ್ತಿ ಕವಿ ಎಂದೇ ಖ್ಯಾತರಾಗಿದ್ದು ಚಾಲುಕ್ಯರ ಎರಡನೇ ತೈಲಪ ಮತ್ತು ಅವನ ಮಗ ಸತ್ಯಾಶ್ರಯನ ಆಸ್ಥಾನದ ಕವಿಯಾಗಿದ್ದನು. ಅಜಿತ ತೀರ್ಥಂಕರ ಪುರಾಣ ಅಥವಾ ಪುರಾಣ ತಿಲಕ ಮತ್ತು ಸಾಹಸ ಭೀಮ ವಿಜಯ, ಗದಯುದ್ಧ ಇವರ ಮುಂತಾದ ಕೃತಿಗಳು. ಇವರನ್ನು ಉಭಯ ಕವಿ, ಕವಿರತ್ನ, ಕವಿಮುಖ, ಚಂದ್ರ ಕವಿ ಚಕ್ರವರ್ತಿ, ಕವಿ ರಾಜಶೇಖರ, ಕವಿ ಜನಚೂಡರತ್ನ, ಕವಿ ಚತುರ್ಮುಖ ಎಂಬ ಬಿರುದಾಂಕಿತಗಳನ್ನು ಹೊಂದಿದ್ದಾರೆ. ಯಾರು? ರನ್ನನವರು. ನೆಕ್ಸ್ಟು ಕನ್ನಡದ ರತ್ನತ್ರಯರಲ್ಲಿ ಓರ್ವರಾದ ಪೊನ್ನನು ರಾಷ್ಟ್ರಕೂಟರ ಚಕ್ರವರ್ತಿ ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದರು. ಉಭಯ ಕವಿ ಚಕ್ರವರ್ತಿ ಮತ್ತು ಕರುಳುಗಳ ಸವಣ ಎಂಬ ಬಿರುದಾಂಕಿತವನ್ನು ಹೊಂದಿರತಕ್ಕಂಥದ್ದು. ಸರಿ. ನೆಕ್ಸ್ಟು ಪೊನ್ನನ 4 ಕಾವ್ಯಗಳನ್ನು ರಚಿಸಿದ್ದು ಅವುಗಳಲ್ಲಿ ಶಾಂತಿ ಪುರಾಣ, ಭುವನಕ್ಕೆ ರಾಮಬೋಧ್ಯಾಯ ಇದು ಚಂಪು ಕಾವ್ಯವಾಗಿದೆ ನೋಡಿ. ಅದೇ ರೀತಿಯಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಒಂದು ಕೃತಿಯ 10,000 ಪ್ರತಿಗಳನ್ನು ಮಾಡಿಸಿ ಧರ್ಮಶ್ರದ್ಧೆಯುಳ್ಳವರಿಗೆ ಹಂಚಿದ್ದರು. ನೆಕ್ಸ್ಟ್ ಅದೇ ರೀತಿಯಾಗಿ ರಾಷ್ಟ್ರಕವಿಗಳು ಗೋವಿಂದ ಪೈ, ಕುವೆಂಪು ಹಾಗೂ GS ಶಿವರುದ್ರಪ್ಪ. ರತ್ನತ್ರಯರು ಅಂತ ಬಂದರೆ ಪಂಪ, ಪೊನ್ನ, ರನ್ನ ಬರ್ತಾರೆ ನೋಡಿ. ಕವಿ ಚಕ್ರವರ್ತಿಗಳು ಅಂತ ಬಂದರೆ ಪೊನ್ನ, ರನ್ನ, ಜನ್ನ ಬರ್ತಕ್ಕಂಥದ್ದು. ನೆಕ್ಸ್ಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಪ್ರಮುಖ ಅಧಿವೇಶನಗಳನ್ನು ನೋಡೋಣ. 1885ರಲ್ಲಿ ಮುಂಬೈನಲ್ಲಿ WC ಬ್ಯಾನರ್ಜಿ ಮೊದಲ ಅಧಿವೇಶನ. 1886 ಕಲ್ಕತ್ತಾ ದಾದಾಭಾಯಿ ನವರೋಜಿ. 1887ರಲ್ಲಿ ಮದ್ರಾಸ್ ಬದುರುದ್ದೀನ್ ತ್ಯಾಬ್ಜಿ ಇದು ಮೊದಲ ಮುಸ್ಲಿಂ ಅಧ್ಯಕ್ಷ. 1888 ಅಲಹಾಬಾದ್ ಜಾರ್ಜುಲೆ ಮೊದಲ ಬ್ರಿಟಿಷ್ ವ್ಯಕ್ತಿ. ನೆಕ್ಸ್ಟ್ ಅದೇ ರೀತಿಯಾಗಿ 1890ರಲ್ಲಿ ಕಲ್ಕತ್ತಾದಲ್ಲಿ ಫಿರೋಜ್ ಶಾ ಮೆಹ್ತಾ, ಕದಂಬನಿ ಗಂಗೂಲಿಯವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಪದವೀಧರೆ ಇಂದ ಪ್ರಾಸ್ತಾವಿಕ ನುಡಿಯನ್ನು ಆಡ್ತಾರೆ. 1907ರಲ್ಲಿ ಸೂರತ್ ಅಧಿವೇಶನ ಆಗುತ್ತೆ. ರಾಸ್ಬೆರಿ ಬೋಸ್ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು. ರಾಷ್ಟ್ರೀಯ ಕಾಂಗ್ರೆಸ್ ಇಬ್ಬಾಗವಾಗುತ್ತೆ. ಇನ್ನು 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನ, AC ಮಜುಂದಾರ್ ಅಧ್ಯಕ್ಷತೆ, ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡುತ್ತಾ ಅಲ್ಲಿ ವಿಲೀನ ಆಗುತ್ತಾ. 1917ರಲ್ಲಿ ಕಲ್ಕತ್ತಾದಲ್ಲಿ ಅನಿಬೆ ಸೆಂಟ್ ಅವರ ಮುಖಾಂತರ ಈ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಇವರು ಮೊದಲ ಮಹಿಳಾ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು. ಇನ್ನು 1923 ದೆಹಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅತಿ ಕಿರಿಯ ವಯಸ್ಸಿನ ಅಧ್ಯಕ್ಷ. ವೆರಿ ಇಂಪಾರ್ಟೆಂಟ್. 1924 ಗಾಂಧೀಜಿಯವರು ಬೆಳಗಾವಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನವಾಗಿದೆ. 1925ರಲ್ಲಿ ಕಾನ್ಪುರ ಸರೋಜಿನಿ ನಾಯ್ಡು ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆ. 1928 ಕಲ್ಕತ್ತಾ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆ, ಅಖಿಲ ಭಾರತ ಯುವ ಕಾಂಗ್ರೆಸ್ ಮೊದಲ ಬಾರಿ ಅಸ್ತಿತ್ವ. 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ, ಜವಾಹರ್ಲಾಲ್ ನೆಹರು ಪೂರ್ಣ ಸ್ವರಾಜ್ ಘೋಷಣೆ. 1930 ಜನವರಿ 26. ಇನ್ನು 1937 ಫೈಜಾಪುರ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಇದು ಮೊದಲ ಹಳ್ಳಿ, ಓಕೆನಾ, ಹಳ್ಳಿಯಲ್ಲಿ ನಡೆದಿರತಕ್ಕಂಥ ಮೊದಲ ಅಧಿವೇಶನ. 1938 ಹರಿಪುರ ಕಾಂಗ್ರೆಸ್ ಅಧಿವೇಶನ, ಸುಭಾಷ್ ಚಂದ್ರ ಬೋಸ್ ಅವರ ಮುಖಾಂತರ ಇವರು ಯೋಜನಾ ಸಮಿತಿಯನ್ನು ನೇಮಕ ಮಾಡ್ತಾರೆ. 1939ರಲ್ಲಿ ತ್ರಿಪುರಾ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ನೇತಾಜಿಯವರ ರಾಜೀನಾಮೆ ಆಗುತ್ತಾ
ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ ಆಗುತ್ತೆ. ಓಕೆನಾ. 1946ರಲ್ಲಿ ಆಚಾರ್ಯ ಕೃಪಲಾನಿ ಭಾರತ ಸ್ವತಂತ್ರ ಪಡೆಯುವ ಮುನ್ನ ಸಭೆ. 1948 ಜೈಪುರದಲ್ಲಿ ಪಟ್ಟಾಭಿ ಸಿದ್ದರಾಮಯ್ಯ. 1950ರಲ್ಲಿ ನಾಸಿಕ್ ಪುರುಷೋತ್ತಮ್ ಡಿ ಟಂಡನ್ ಅಂತೇಳಿ ಬರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಆಗತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ವೈಸ್ರಾಯ್ಗಳ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನೋಡೋಣ. ಮೊದಲದಾಗಿ ಲಾರ್ಡ್ ಕರ್ಜನ್ ಬರ್ತಾರೆ. ಇವರು 1905ರಲ್ಲಿ ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆಯನ್ನು ಮಾಡಿದರು. ಇವರು 1899ರಲ್ಲಿ ಭಾರತದ ವೈಸ್ರಾಯ್ ಆಗಿ ನೇಮಕಗೊಂಡು ಭಾರತಕ್ಕೆ ಬಂದ ನಂತರ 1899ರಲ್ಲಿ ಭಾರತೀಯ ನಾಣ್ಯ ಕಾಯ್ದೆ ಮತ್ತು ಕಾಗದ ಕರೆನ್ಸಿ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1902ರಲ್ಲಿ ಸರ್ ಥಾಮಸ್ ರ್ಯಾಲೆಗ್ ಅಂತ ಬರ್ತಾರೆ. ಇವರ ಒಂದು ನೇತೃತ್ವದಲ್ಲಿ ವಿಶ್ವವಿದ್ಯಾಲಯಗಳ ಸುಧಾರಣೆಗಾಗಿ ಆಯೋಗವನ್ನು ನೇಮಿಸಿದ್ದು, ಇದರ ವರದಿಯನ್ನು ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆ 1904ರ ಜಾರಿಗೆ ತಂದಿರತಕ್ಕಂಥದ್ದು. ಇವನು 1904ರಲ್ಲಿ ಸಹಕಾರಿ ಪತ್ತು ಸೊಸೈಟಿ ಕಾಯ್ದೆ ಜಾರಿ ತರ್ತಾನೆ. 1905 ಜುಲೈ 19ರಂದು ಬಂಗಾಳ ವಿಭಜನೆ ಮಾಡುವುದಾಗಿ ವೈಸ್ರಾಯ್ ಕರ್ಜನ್ ಘೋಷಣೆ ಮಾಡಿದನು. 1905 ಅಕ್ಟೋಬರ್ 16ರಂದು ಬಂಗಾಳ ಪ್ರಾಂತ್ಯವು ವಿಭಜನೆಗೊಂಡಿತು. ಈ ಮೂಲಕ ಬಹುಸಂಖ್ಯಾತ ಮುಸ್ಲಿಂ ಸಮುದಾಯ ಹೊಂದಿದ ಪೂರ್ವ ಮತ್ತು ಅಧಿಕ ಹಿಂದೂ ಜನರನ್ನು ಹೊಂದಿರತಕ್ಕಂಥ ಪಶ್ಚಿಮ ಬಂಗಾಳವು ಸೃಷ್ಟಿಯಾದವು. ಇದು ಲಾರ್ಡ್ ಕರ್ಜನನ ಒಡೆದು ಆಳುವ ನೀತಿಗೆ ಸ್ಪಷ್ಟ ಉದಾಹರಣೆಯಾಗಿದೆ. 1905ರಿಂದ 1911ರವರೆಗೆ ಇದರ ವಿರುದ್ಧ ನಡೆದ ಸ್ವದೇಶಿ ಚಳವಳಿಯ ಅಂಗವಾಗಿ 1911 ಡಿಸೆಂಬರ್ 12ರಂದು ಎರಡನೇ ಆರ್ಡಿನೆನ್ಸ್ ವಿಭಜನೆ ಹೊಂದಿದ ಬಂಗಾಳವನ್ನು ಒಂದುಗೂಡಿಸಿದನು. ಇದೇ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಆಡಳಿತಾತ್ಮಕ ರಾಜಧಾನಿಯು ಕಲ್ಕತ್ತಾದಿಂದ ನವದೆಹಲಿಗೆ ವರ್ಗಾವಣೆಗೊಂಡಿತು. ಇನ್ನು ಎರಡನೇದಾಗಿ ಲಾರ್ಡ್ ಕಾರ್ನ್ವಾಲಿಸ್, ವೆರಿ ಇಂಪಾರ್ಟೆಂಟ್. 1786ರಿಂದ 1793 ಭಾರತದಲ್ಲಿನ ನಾಗರಿಕ ಸೇವಾ ಪಿತಾಮಹ ಹಾಗೂ ಐರೋಪ್ಯ ಆಡಳಿತ ವ್ಯವಸ್ಥೆಯ ಕ್ರಮಗಳನ್ನು ಭಾರತದಲ್ಲಿ ಜಾರಿಗೊಳಿಸಿದನು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಆಧುನಿಕ ನಾಗರಿಕ ಸೇವಾ ಪರೀಕ್ಷೆಗಳ ಪಿತಾಮಹ ಎನ್ನುವರು. ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದು 1793ರಲ್ಲಿ ಶಾಶ್ವತ ಒಂದು ಕಂದಾಯ ನಿಗದಿ ವ್ಯವಸ್ಥೆಯನ್ನು ಕೂಡ ಬಂಗಾಳ, ಬಿಹಾರ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಿದನು. ಮೈಸೂರಿನ ಸರ್ವಾಧಿಕಾರಿ ಮತ್ತು ಬ್ರಿಟಿಷರ ನಡುವೆ ನಡೆದ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1790ರಿಂದ 92ರ ಸಂದರ್ಭದಲ್ಲಿ ವೈಸ್ರಾಯ್ ಆಗಿರ್ತಾನೆ. ನೆಕ್ಸ್ಟ್ ಲಾರ್ಡ್ ಲಿಟ್ಟನ್ ಅಂತ ಬರ್ತಾನೆ. ಈತ ಭಾರತದ ವೈಸ್ರಾಯ್ ಆಗಿ 1876ರಿಂದ 1880 ಆಗಿರ್ತಾನೆ. ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಹಾಗೂ ವರ್ನಾಕುಲರ್ ಮುದ್ರಣ ಕಾಯ್ದೆ 1878, ವೈಸ್ರಾಯ್ ಕೌನ್ಸಿಲ್ನ ಹಣಕಾಸು ಸದಸ್ಯರಾದ ರಿಚರ್ಡ್ ಸ್ಟ್ರಾಟೆ ನೇತೃತ್ವದಲ್ಲಿ ಮೊದಲ ಬಾರಿ ಬರಗಾಲ ಆಯೋಗವನ್ನು 1878ರಲ್ಲಿ ನೇಮಕ ಮಾಡ್ತಾನೆ. ಇನ್ನು ಲಾರ್ಡ್ ಡೌ ಲೌಸಿ, ವೆರಿ ಇಂಪಾರ್ಟೆಂಟ್. 1848ರಿಂದ 1856 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಜನರಲ್. ಈ ಪದ್ಧತಿ ಅನ್ವಯ ಸತಾರ 1848, ಜೈಪುರ 1849, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರ ಪ್ರಾಂತ್ಯಗಳು ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟವು. ಇವನ ಆಡಳಿತದ ಅವಧಿಯಲ್ಲಿ ಎರಡನೇ ಆಂಗ್ಲೋ ಸಿಖ್ ಯುದ್ಧ 1848ರಿಂದ 1849ರಲ್ಲಿ, ಎರಡನೇ ಆಂಗ್ಲೋ ಬರ್ಮಾ ಯುದ್ಧಗಳು ಕೂಡ 1850ರಲ್ಲಿ ಜರುಗಿವೆ. 1853 ಏಪ್ರಿಲ್ 16ರಂದು ಬಾಂಬೆಯಿಂದ ಥಾಣೆಯವರೆಗೆ ಮೊದಲ ಬಾರಿಗೆ ರೈಲು ಮಾರ್ಗ ನಿರ್ಮಾಣವಾಗುತ್ತೆ. ಈ ಒಂದು ಗವರ್ನರ್ ಲಾರ್ಡ್ ಡೌ ಲೌಸಿಯನ್ನು ಭಾರತದ ರೈಲ್ವೆ ಪಿತಾಮಹ ಎಂದು ಕರೆಯಲಾಗಿದೆ. 1853ರಲ್ಲಿ ನಾಗರಿಕ ಸೇವೆಗಾಗಿ ಸ್ಪರ್ಧಾತ್ಮಕ ಸಿವಿಲ್ ಪರೀಕ್ಷೆಯನ್ನು ಆರಂಭ ಮಾಡ್ತಾನೆ. ಯಾರು? ಡಾಲ್ ಹೌಸಿ. ಎಲೆಕ್ಟ್ರಿಕ್ ಟೆಲಿಗ್ರಾಫ್ ವ್ಯವಸ್ಥೆಯನ್ನು ಕೂಡ ತಂದಿದ್ದರಿಂದ ಇದನ್ನು ಎಲೆಕ್ಟ್ರಿಕ್ ಟೆಲಿಗ್ರಾಫ್ ವ್ಯವಸ್ಥೆ ಪಿತಾಮಹ ಎಂದು ಕೂಡ ಕರೀತಾರೆ ನೋಡಿ. ಕಲ್ಕತ್ತಾದಿಂದ ಆಗ್ರಾದವರೆಗೆ ಮೊದಲ ಬಾರಿ ಟೆಲಿಗ್ರಾಫ್ ಸಂಪರ್ಕ ಪಡೆಯಿತು. 1854ರಲ್ಲಿ ಚಾರ್ಲ್ಸ್ ವುಡ್ ಕಾಯ್ದೆಯನ್ನು ರೂಪಿಸಿದ್ದು ಸರ್ಕಾರಿ ಕಾಲೇಜುಗಳ ಮತ್ತು ಆಂಗ್ಲೋ ವರ್ನಾಕುಲರ್ ಶಾಲೆಗಳು ಆರಂಭಗೊಂಡವು. ಆದ್ದರಿಂದ 1854ರ ಕಾಯ್ದೆಯನ್ನು ಭಾರತ ಶಿಕ್ಷಣದ ಇತಿಹಾಸದ ಮ್ಯಾಗ್ನಾ ಕಾರ್ಟಾ ಎನ್ನಲಾಗಿದೆ. 1854ರಲ್ಲಿ ಹೊಸ ಅಂಚೆ ಕಚೇರಿ ಕಾಯ್ದೆ ಜಾರಿಗೆ ತಂದು ಮೊದಲ ಬಾರಿಗೆ ಅಂಚೆ ಚೀಟಿ ಬಿಡುಗಡೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಆರಂಭ. 1856ರಲ್ಲಿ ವಿಧವೆಯರ ಪುನರ್ವಿವಾಹ ಕಾಯ್ದೆ ಜಾರಿ. ರೂರ್ಕಿಯಲ್ಲಿ ಮೊದಲ ಥಾಮ್ಸನ್ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪಿಸಿದ್ದು ಲಾರ್ಡ್ ಡೌ ಲೌಸಿಯ ಪ್ರಮುಖ ಕೊಡುಗೆಯಾಗಿದೆ. ಸತಿಸಹಗಮನ ಪದ್ಧತಿ ನಿಷೇಧ, ವಿಲಿಯಂ ಬೆಂಟಿಕ್. ಸಹಾಯಕ ಸೈನ್ಯ ಪದ್ಧತಿ ಜಾರಿ, ಲಾರ್ಡ್ ವೆಲ್ಲೆಸ್ಲಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಡಿ. 356ನೇ ವಿಧಾನವೇ ರಾಷ್ಟ್ರಪತಿ ಆಡಳಿತವನ್ನು ರಾಜ್ಯಗಳ ಮೇಲೆ ಇರಲಾಗುತ್ತೆ. ಈ ಒಂದು ಶಾಸನ ಸಭೆಗಳಲ್ಲಿ ವಿಶ್ವಾಸ ಇಲ್ಲದಿದ್ದಾಗ ಅಥವಾ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯದಲ್ಲಿ ಮುರಿದು ಬಿದ್ದಾಗ 356ನೇ ವಿಧಿಯನ್ನು ಇರಲಾಗುತ್ತದೆ. ಆಗ ರಾಜ್ಯಪಾಲರು ರಾಜ್ಯದ ಆಡಳಿತದ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ. 356ನೇ ವಿಧಿಯನ್ನು ರಾಷ್ಟ್ರಪತಿ
ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಕೂಡ ಕರೆಯತಕ್ಕಂಥದ್ದು. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಗರಿಷ್ಠ 3 ವರ್ಷದವರೆಗೂ ವಿಸ್ತರಿಸಬಹುದು. 6 ತಿಂಗಳಿಗೊಮ್ಮೆ ಸಂಸತ್ತಿನ ಒಪ್ಪಿಗೆ ಪಡೆಯುವುದರ ಮೂಲಕ. ವೆರಿ ಇಂಪಾರ್ಟೆಂಟ್ ನೋಡಿ. 3 ವರ್ಷಗಳ ಕಾಲ ಮುಂದುವರಿಸಲು ಅವಕಾಶವಿದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏರಲು ಹಾಗೂ ಮುಂದುವರಿಸಲು ಸಂಸತ್ತು ಸರಳ ಬಹುಮತದಿಂದ ಒಪ್ಪಿಗೆ ಸೂಚಿಸಿದ್ರೆ ಸಾಕು. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಸ್ವಯಂ ಇಚ್ಛೆಯಿಂದ ತೆಗೆದುಹಾಕಬಹುದು ನೋಡಿ. ಓಕೆನಾ. ರಾಷ್ಟ್ರಪತಿಗಳು ತಮ್ಮ ಸ್ವಯಂ ಇಚ್ಛೆಯಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ತೆಗೆದುಹಾಕಬಹುದು. ರಾಜ್ಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಜ್ಯದ ವಿಷಯಗಳು ಮೇಲೆ ರಾಜ್ಯಕ್ಕೆ ಸಂಬಂಧಿಸಿದ ಕಾಯ್ದೆಗಳನ್ನು ರಾಷ್ಟ್ರಪತಿಗಳು ಮಾಡಬಹುದು. ಈ ಕಾಯ್ದೆಗಳನ್ನು ರಾಷ್ಟ್ರಪತಿ ಕಾಯ್ದೆಗಳೆಂದು ಕರೆಯುತ್ತಾರೆ. ರಾಜ್ಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ 1971ರಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಏರಲಾಯಿತು. ಒಟ್ಟಾರೆ ಕರ್ನಾಟಕದಲ್ಲಿ 6 ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಏರಲಾಗಿದೆ. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 1962 ಅಕ್ಟೋಬರ್ 26ರಂದು ಹಾಗೂ 1971 ಅದೇ ರೀತಿಯಾಗಿ 1975 ಜೂನ್ 25ರಿಂದ ಮಾರ್ಚ್ 1977 ಮಾರ್ಚ್ 21ರವರೆಗೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಒಟ್ಟು 3 ಬಾರಿ ಘೋಷಿಸಲಾಗಿದೆ. ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ಮುಂದುವರಿಸಬೇಕಾಗುತ್ತದೆ. ರಾಷ್ಟ್ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾಗೊಳಿಸಬಹುದಾಗಿದೆ. ಆದರೆ ಸಂವಿಧಾನದ 20 ಮತ್ತು 21ನೇ ವಿಧಿ ವಜಾಗೊಳಿಸುವಂತಿಲ್ಲ. ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು 6 ತಿಂಗಳಿಗೊಮ್ಮೆ ಸಂಸತ್ತಿನ ಒಪ್ಪಿಗೆ ಪಡೆಯುವುದರ ಮೂಲಕ ಅನಿರ್ದಿಷ್ಟಾವಧಿಯವರೆಗೆ ಕೂಡ ಮುಂದುವರಿಸಬಹುದು ನೋಡಿ. ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ವಾಪಸ್ಸು ಪಡೆಯಲು ಲೋಕಸಭೆಯಲ್ಲಿ ಘೋಷಣೆ ಹೊರಡಿಸಬೇಕು. ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ಆಕ್ರಮಣ ಸಂದರ್ಭದಲ್ಲಿ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಕೂಡ ಹೊರಡಿಸಬಹುದು. 360ನೇ ವಿಧಿಯು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಇರುತ್ತದೆ. ಸ್ವಾತಂತ್ರ್ಯ ನಂತರ ಇದುವರೆಗೂ 1 ಬಾರಿಯೂ ಕೂಡ ಘೋಷಿಸಿಲ್ಲ. ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ನಂತರ 2 ತಿಂಗಳ ಒಳಗಾಗಿ ಸಂಸತ್ತಿನ 2 ಸದನಗಳಲ್ಲಿ ಅಂಗೀಕಾರ ಪಡೆಯಬೇಕು. ದೇಶದಲ್ಲಿ ಕಪ್ಪು ಹಣದ ಬಳಕೆ ಹೆಚ್ಚಾದರೆ, ಆರ್ಥಿಕ ಹಣದುಬ್ಬರ ಉಂಟಾದರೆ, ಹಣದ ಮೌಲ್ಯ ಕುಸಿತವಾದರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಕೂಡ ಹೇರಬಹುದು. ಆರ್ಥಿಕ ತುರ್ತು ಪರಿಸ್ಥಿತಿ ಏರಿದಾಗ ರಾಜ್ಯಗಳು ಕೆಲವು ಆರ್ಥಿಕ ನಿಯಮಗಳನ್ನು ಪಾಲಿಸುವಂತೆ ಕೇಂದ್ರ ಸರ್ಕಾರವು ಆದೇಶ ನೀಡುತ್ತದೆ. ಇನ್ನು ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಭಾಷೆಗಳು ನೋಡೋದಾದರೆ ಅರೇಬಿಕ್, ಚೈನೀಸ್, ಇಂಗ್ಲೀಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್. 1945 ಜೂನ್ 26ರಂದು ಸ್ಯಾನ್ ಫ್ರಾನ್ಸಿಸ್ಕೋ ಶಾಂತಿ ಸನ್ನದ್ಧಿಗೆ 51 ರಾಷ್ಟ್ರಗಳ ಒಪ್ಪಂದವಾಗುತ್ತೆ. ಈ ಒಂದು ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಗ್ತಕ್ಕಂಥದ್ದು. ಕೇಂದ್ರ ಕಚೇರಿ ನ್ಯೂಯಾರ್ಕ್, ಅಮೆರಿಕದ ನ್ಯೂಯಾರ್ಕ್. ಸದಸ್ಯ ರಾಷ್ಟ್ರಗಳು 193. ದಕ್ಷಿಣದ ಸುಡಾನ್ 193 ರಾಷ್ಟ್ರವಾಗಿ ಸೇರ್ಪಡೆ. ಭಾರತ 1945 ಅಕ್ಟೋಬರ್ 30ರಂದು ಸೇರ್ಪಡೆ ಆಗುತ್ತಾ. ವೀಕ್ಷಕ ರಾಷ್ಟ್ರಗಳು ಪ್ಯಾಲೆಸ್ತೈನ್ ಮತ್ತು ಗೋಲಿಸಿ ಅಂತ ಬರ್ತಾರೆ. ವೆರಿ ಇಂಪಾರ್ಟೆಂಟ್. ಇನ್ನು ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್, ಪೋರ್ಚುಗಲ್. 2022 ಜನವರಿ 1ರಿಂದ 2026 ಡಿಸೆಂಬರ್ 31 ಮರು ಆಯ್ಕೆ. ಅಧಿಕಾರವಿದೆ 5 ವರ್ಷಗಳು. ಉದ್ದೇಶಗಳು ಶಾಂತಿ ಮತ್ತು ಸುಭದ್ರತೆ ಕಾಪಾಡುವುದು, ಪರಸ್ಪರ ಮೈತ್ರಿ ಬೆಳವಣಿಗೆ, ಮೂಲಭೂತ ಹಕ್ಕುಗಳು, ನಂಬಿಕೆ ಹೆಚ್ಚಿಸುವುದು. ಇದರ ಪ್ರಧಾನ ಅಂಗಸಂಸ್ಥೆಗಳು ಸಾಮಾನ್ಯ ಸಭೆ. ಇದು ಪ್ರತಿ ಸಂಸತ್ತು ಮತ್ತು ಪ್ರತಿ ಸದಸ್ಯ ರಾಷ್ಟ್ರಗಳಿಂದ 5 ಸದಸ್ಯರು ಮತ್ತು ಅವರಿಗೆ ಒಂದು ಮತ ಚಲಾಯಿಸುವ ಹಕ್ಕಿರತಕ್ಕಂಥದ್ದು. ಈ ಸಭೆಯಲ್ಲಿ ಅಧ್ಯಕ್ಷರ ನೇಮಕ ಆಗುತ್ತಾ. 17 ಉಪಾಧ್ಯಕ್ಷ, 7 ಸ್ಥಾಯಿ ಸಮಿತಿಯ ಅಧ್ಯಕ್ಷರಿರ್ತಾರೆ. ಸಾಮಾನ್ಯ ಸಭೆ ಅಧಿವೇಶನ 2/3ರಷ್ಟು ಬಹುಮತ ಆಧಾರದ ಮೇಲೆ ಪ್ರಮುಖ ನಿರ್ಧಾರ ಕೈಗೊಳ್ಳಬಹುದು. ಇನ್ನು ಭದ್ರತಾ ಸಮಿತಿ, ಅದೇ ರೀತಿಯಾಗಿ ವಿಶ್ವಸಂಸ್ಥೆಯ 80ನೇ ಸಾಮಾನ್ಯ ಸಭೆ ಅಧ್ಯಕ್ಷರು ಅಲೆನಾ ಬಾರ್ಬಿಕಾ ನೋಡಿ. ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿಯಾಗಿ ಪಾರ್ಥಿವೇಣಿ ಹರೀಶ್. ವೆರಿ ಇಂಪಾರ್ಟೆಂಟ್ ನೋಡಿ. ಅವರು ಪಾರ್ಥಿವೇಣಿ ಹರೀಶ್ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ ನೋಡಿ. ಜಿನೆವಾದಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿ ಹರಿಧಾಮ್ ಬಾಗ್ಚಿ ಅವರು ನೇಮಕವಾಗಿದ್ದಾರೆ. ನೆಕ್ಸ್ಟು ಬಂದರುಗಳು ನೋಡೋಣ. ಕಲ್ಕತ್ತಾ ಬಂದರು, ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಔರಂಗಜೇಬನ ಕಾಲದಲ್ಲಿ ಸ್ಥಾಪನೆ. ಚಹಾ, ಸೆಣಬು ಮತ್ತು ಕಬ್ಬಿಣಾಧಾರಗಳು ಕೂಡ ರಫ್ತಾಗ್ತಾ ನೋಡಿ. ಇದು 2ನೇ ದೊಡ್ಡ ಬಂದರು. ಚಹಾ ಬಂದರು ಮತ್ತು ಹಳೆಯ ಬಂದರು, ನದಿಯ ಬಂದರು ಮತ್ತು ಪೂರ್ವ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ ನೋಡಿ. ಇನ್ನು ಮುಂಬೈ, ಮಹಾರಾಷ್ಟ್ರ, ಇದು ಸರಕು ಮತ್ತು ಸಾಗಾಣಿಕೆಗೆ ಬಂದರು. ಅತಿ ದೊಡ್ಡ ಸ್ವಾಭಾವಿಕ ಬಂದರು, ಭಾರತದ ಹೆಬ್ಬಾಗಿಲು. ಇದು ಚೆನ್ನೈ ಬಂದರು, ತಮಿಳುನಾಡಿನಲ್ಲಿ ಕಂಡುಬರುತ್ತಾ. ಪೆಟ್ರೋಲಿಯಂ, ರಾಸಾಯನಿಕ ಗೊಬ್ಬರ, ಅತ್ಯಂತ ಹಳೆಯ ಕೃತಕ ಬಂದರಾಗಿದೆ. ವಿಶಾಖಪಟ್ಟಣಂ ಬಂದರು, ಆಂಧ್ರಪ್ರದೇಶ. ಸರಕು ನಿರ್ವಹಣೆ ಮತ್ತು ರಾಸಾಯನಿಕ ಗೊಬ್ಬರ, ಪೂರ್ವ ಕರಾವಳಿಯ ಒಡವೆ, ಸ್ವಾಭಾವಿಕ ಬಂದರು, ಹಡಗು ಕಟ್ಟುವ ಕೇಂದ್ರ ಹಾಗೂ ಆಳವಾದ ಬಂದರಾಗಿದೆ ನೋಡಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಕಾಂಡ್ಲಾ ಬಂದರು, ಇದು ಗುಜರಾತ್ನಲ್ಲಿ ಕಂಡುಬರುತ್ತೆ. ಪೆಟ್ರೋಲಿಯಂ ಉತ್ಪನ್ನಗಳ ಆಮದು ಮಾಡ್ತಾರೆ ನೋಡಿ. ಉಬ್ಬರ ಇಳಿತದ ಬಂದರು ಅಂತ ಕರೀತಾರೆ. ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕೂಡ ಕರೀತಾರೆ. ಅದನ್ನು
ಕಾಂಡ್ಲಾ ಬಂದರನ್ನು. ಇನ್ನು ಮರ್ಮಾಗೋ ಬಂದರು, ಇದು ಕಬ್ಬಿಣದಾದರೂ ಹೆಚ್ಚು ರಫ್ತು ಮಾಡುವ ಬಂದರು, ಪೋರ್ಚುಗೀಸರು ಸ್ಥಾಪಿಸಿದ ಬಂದರಾಗಿದೆ. ಇನ್ನು ಪಾರದೀಪ್ ಬಂದರು ಒಡಿಶಾ, 1966 ಹೆಚ್ಚು ಖನಿಜ ಸಂಪತ್ತು ಹಾಗೂ ಸುವರ್ಣ ತ್ರಿಕೋನ ಪ್ರದೇಶದ ಹೆಬ್ಬಾಗಿಲು, ದೇಶದ 8ನೇ ಪ್ರಧಾನ ಬಂದರು. ಕೊಚ್ಚಿನ್ ಬಂದರು ಕೇರಳ, ಸಾಂಬಾರ್ ಪದಾರ್ಥಗಳ ರಫ್ತು, ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ, ಸ್ವಾಭಾವಿಕ ಬಂದರಾಗಿದೆ ಮತ್ತು ಮೊದಲ ನೌಕಾ ಸಾಗಾಣಿಕಾ ನೌಕೆ ನಿರ್ಮಾಣ, ಹಡಗು ಕಟ್ಟುವ ಕೇಂದ್ರವಾಗಿದೆ. ಮಂಗಳೂರು 1975 ಕರ್ನಾಟಕದಲ್ಲಿ ಕಂಡುಬರುತ್ತೆ ನೋಡಿ. ಪೆಟ್ರೋಲಿಯಂ ಮತ್ತು ಕೀಲೆಣ್ಣೆ, ಕಬ್ಬಿನ ಅದಿರು, ಗ್ರಾನೈಟ್. ಕರ್ನಾಟಕದ ಹೆಬ್ಬಾಗಿಲು ಮತ್ತು ಕರ್ನಾಟಕದ ಏಕೈಕ ಬಂದರಾಗಿದೆ ನೋಡಿ. ಹಾಲ್ಡಿಯಾ ಬಂದರು ಪಶ್ಚಿಮ ಬಂಗಾಳ, ದೊಡ್ಡ ಹಡಗು ಸಾಗಾಣಿಕೆ. ಕೋಲ್ಕತ್ತಾದ ಪರ್ಯಾಯ ಹಡಗು ನಿಲ್ದಾಣಕ್ಕಾಗಿ ಹಾಲ್ಡಿಯಾ ಬಂದರನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಟುಟಿಕೋರಿನ್ ಬಂದರು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಸಾಗರೋತ್ತರ ವಾಣಿಜ್ಯ, ಹತ್ತಿ, ಚಹಾ, ಏಲಕ್ಕಿ, ಹೊಸದಾಗಿ ನಿರ್ಮಿತವಾದ ಕೃತಕ ಬಂದರಾಗಿದೆ. ಇನ್ನು ನವಶೇವ ಅಥವಾ ಜವಾಹರ್ಲಾಲ್ ನೆಹರು ಬಂದರು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ನೋಡಿ. ಇದು ಅತಿ ದೊಡ್ಡ ಹಡಗುಗಳ ಸಂಚಾರ ಮತ್ತು ಕಂಟೈನರ್ಗಳನ್ನು ಹೊಂದಿರುವಂತಹ ಬಂದರು. ಬ್ಯೂಜಿಸ್ಟ್ ಪೋರ್ಟ್ ಇನ್ ಇಂಡಿಯಾ ಯಾವುದು? ಜವಾಹರ್ಲಾಲ್ ನೆಹರು ಬಂದರು. ದೇಶದ ಮೊದಲ ಮೆಗಾ ಕರಾವಳಿ ಆರ್ಥಿಕ ವಲಯವಾಗಿದೆ. ಎನ್ನೂರು ಬಂದರು ಅಥವಾ ಕಾಮರಾಜ್ ಬಂದರು ಕಲ್ಲಿದ್ದಲು, ಕಬ್ಬಿಣ, ಪೆಟ್ರೋಲಿಯಂ ಉತ್ಪನ್ನ ಸಾಗಾಣಿಕೆ. ಇನ್ನು ಖಾಸಗಿ ಬಂದರು ಕೂಡ ಆಗಿರತಕ್ಕಂಥದ್ದು. ಫ್ಲೋಟ್ ಪಿರ್ ಇದು ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರುತ್ತೆ. ಸಾಗರೋತ್ಪನ್ನ ಮತ್ತು ಮಿಲಿಟರಿ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಲಾಗಿದೆ. ಹೊಸ ಪ್ರಮುಖ ಬಂದರಾಗಿದೆ. ಇದೇ ರೀತಿಯಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.